ಕಾಲಿಂಗ್ ಬೆಲ್ಲು ಬಾರಿಸುತ್ತಿದ್ದಂತೆಯೇ ಬಾಗಿಲು ತೆರೆದಾಗ ಅಶ್ವಿನ್ ತನ್ನ ಮುಂದೆ ನಿಂತಿರುವುದನ್ನು ನೋಡಿದ ಅವಿನಾಶ್, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ಹೇಳಿ ನಕ್ಕರು. ಅಶ್ವಿನ್ ಒಳಗೆ ಬರುತ್ತಾ, ನೀವೆಲ್ಲಿಗಾದರೂ ಹೋಗೋದಿತ್ತಾ ಎಂದು ಕೇಳಿದ. ಅವರು ಡ್ರೆಸ್ ಮಾಡಿಕೊಂಡಿದ್ದನ್ನು ನೋಡಿ ಅವಿನಾಶ್, ಹೌದು, ಆದರೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಬನ್ನಿ ಎಂದರು. ಒಳಗೆ ಬಂದ ಅಶ್ವಿನ್ ಸೋಫಾ ಮೇಲೆ ಕುಳಿತನು ಮತ್ತು ಅವಿನಾಶ್ ಅವನ ಮುಂದೆಯೇ ಕುಳಿತರು. ಆ ದಿನ ಆದ್ಮೇಲೆ ನನಗೆ ಮತ್ತೆ ಇಲ್ಲಿಗೆ ಬರ್ಬೇಕಂತ ಅನ್ನಿಸ್ತು ಎಂದ ತುಸು ತಡವರಿಸುತ್ತ. ಅವಿನಾಶ್ ಮುಗುಳು ನಕ್ಕರು. ಅಶ್ವಿನ್ ತನ್ನ 2 ಕೈಗಳನ್ನು ಉಜ್ಜಿಕೊಳ್ಳುತ್ತಾ, ನನ್ನ ಮಗಳು ಕಸ್ಟಡಿ ಪ್ರಕರಣ ನಡೀತಿದೆ ಎಂದನು. ಅವಿನಾಶ್, ಹೌದು, ನೀವು ಅದನ್ನು ನನಗೆ ಹೇಳಿದ್ರಿ ಎಂದರು. ಅವಿನಾಶ್, ಅಶ್ವಿನ್, ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನನ್ನ ಮಗಳು ನನ್ನ ಬದುಕಿಗೆ ಕಾರಣ ಎಂದ. ಅವಿನಾಶ್, ಹೇಳಿ, ನಾನು ಇದರಲ್ಲಿ ನಿಮಗೆ ಹೇಗೆ ಸಹಾಯ ಮಾಡಬಹುದು? ನಿಮಗೆ ಸರ್ಟಿಫಿಕೇಟ್ ಬೇಕು ಅಂದರೆ ನಾನು ಅದನ್ನು ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀನಿ ಎಂದರು ಅವನನ್ನೇ ದಿಟ್ಟಿಸಿ ನೋಡುತ್ತಾ. ಅಶ್ವಿನ್, ನಾನು ಅವಳ ಜವಾಬ್ದಾರಿನ ತಗೊಳ್ಳೋ ಸಾಮರ್ಥ್ಯನ ತಗೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ಎಂದನು. ಅವಿನಾಶ್, ಅದಕ್ಕೆ ನಿಮಗೆ ಯಾವುದೇ ಸರ್ಟಿಫಿಕೇಟ್ನ ಅಗತ್ಯ ಇಲ್ಲ ಎಂದರು. ಅಶ್ವಿನ್, ಅದು ನನಗೆ ಗೊತ್ತು, ಆದರೆ ಮಾತಿಗೆ ತಡಕಾಡಿದ. ಅಶ್ವಿನನ್ನು ಎಚ್ಚರಿಕೆಯಿಂದ ನೋಡುತ್ತಿದ್ದ ಅವಿನಾಶ್, ನಿಮ್ಗೇನು ಅನ್ನಿಸ್ತಿದೆ? ನಿಮ್ಗೆ ಯಾವ ವಿಷಯ ನೋವು ಕೊಡ್ತಾ ಇದೆ? ನಿಮ್ಗೆ ಯಾವ ರೀತಿಯ ಕೊರತೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ ಎಂದರು. ಅಶ್ವಿನ್, ನಾನು ಸಂಬಂಧಗಳಲ್ಲಿರೋ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಮತ್ತು ನನ್ನ ಮಗಳನ್ನ ಹೊರತುಪಡಿಸಿ ಈಗ ನನಗೆ ಯಾರೂ ಮುಖ್ಯ ಅಲ್ಲ. ಅದು ನನಗೆ ಮುಖ್ಯ ಆಗಬೇಕು ಅಂತಲೂ ನಾನು ಇಷ್ಟಪಡ್ತಾ ಇಲ್ಲ ಎಂದನು. ಅವಿನಾಶ್, ಆದ್ದರಿಂದ ಒಂದು ಸರ್ಕಲ್ ಬರ್ಕೊಂಡು ಅದರೊಳಗೆ ಇದ್ಬಿಡೋ ತೀರ್ಮಾನ ಮಾಡಿದ್ದೀರಾ? ಕೈಕಟ್ಟಿ ಕುಳಿತು ಕೇಳಿದರು. ಅಶ್ವಿನ್, ಇಲ್ಲ, ಆದರೆ. ಅವಿನಾಶ್, ಆದರೆ ಅಂದರೆ? ಅವನನ್ನೇ ನೋಡುತ್ತಿದ್ದರು. ಅಶ್ವಿನ್ ತುಸು ಹೊತ್ತು ಏನನ್ನೋ ಯೋಚಿಸಿದವನು, ನನಗೇನನ್ನೋ ಹೇಳ್ಕೊಳ್ಳೋದಿದೆ, ನೀವು ಕೇಳಿಸ್ಕೊಳ್ತೀರಾ ಎಂದ ಅವರನ್ನೇ ನೋಡುತ್ತಾ. ಅವಿನಾಶ್ ನಗುತ್ತಾ, ಅದಕ್ಕೆ ನಾನಿಲ್ಲಿರೋದು. ಅವರ ಮಾತಲ್ಲೇ ಭರವಸೆ ಇತ್ತು. ಆಸ್ಪತ್ರೆಯ ಹೊರಗೆ ಕುಳಿತಿದ್ದ ಅಶ್ವಿನ್ ಈಗ ಸಂಪೂರ್ಣವಾಗಿ ಜರ್ಜರಿತರಾಗಿ ಹೋಗಿದ್ದನು. ಸೌರವ್ಗೆ ಶೀತಲಾಳನ್ನು ಅವಳ ಮನೆಗೆ ಬಿಡಲು ಅವನು ಕೇಳಿಕೊಂಡ ರೀತಿ ಅವನನ್ನು ಹಿಂಸಿಸಿ ಕೊಲ್ಲುತ್ತಿತ್ತು. ಶೀತಲ್ ಯಾವಾಗಲೂ ತನ್ನನ್ನು ಅವನಿಂದ ದೂರವಿರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅಶ್ವಿನ್ ಅವಳ ಹೃದಯವನ್ನು ಸೂರೆಗೊಳಿಸಿಕೊಂಡಿದ್ದ. ಶೀತಲಾಳ ಸರಳತೆ ಮತ್ತು ಅವಳ ಒಂಟಿತನವನ್ನು ತಾನು ದುರುಪಯೋಗಪಡಿಸಿಕೊಂಡು ಬಿಟ್ಟೆ ಎಂಬ ಪಾಪ ಪ್ರಜ್ಞೆ ಕಾಡಲು ಶುರುವಾಗಿತ್ತು ಅವನಿಗೆ. ಅವಳದೇ ಯೋಚನೆಯಲ್ಲಿ ದುಗುಡದಲ್ಲಿ ಕುಳಿತಿದ್ದ ಅವನು. ಅಷ್ಟರಲ್ಲಿ ವಂಶಿ ದೇವಿಶಂಕರ್ ಅವರ ವಾರ್ಡ್ನಿಂದ ಹೊರಬಂದು, ಭಾವನಾ ಆಸ್ಪತ್ರೆಯಲ್ಲಿ ಹಾಕಿದ್ದಾಳೆ ಎಂದು ಕೇಳಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಂಗಮ್, ಏನಿಲ್ಲ, ಮದುವೆ ಇದೆ ಅಲ್ವಾ, ಅದಕ್ಕೋಸ್ಕರ ಅವಳು ಡಯೆಟ್ ಅದು ಇದು ಅಂತ ಅದೇನೇನೋ ಮಾಡಿಕೊಂಡು ಈ ಥರ ಪೇಷಂಟ್ ಆಗಿದ್ದಾಳೆ ಎಂದು ನಕ್ಕರು. ಅವರಿಬ್ಬರ ನಡುವಿನ ಸಂಭಾಷಣೆ ಅಶ್ವಿನ್ನ ಗಮನವನ್ನು ಆ ಕಡೆಗೆ ಸೆಳೆಯಿತು. ವಂಶಿ, ಬನ್ನಿ, ನಾನು ಕೂಡ ಒಂದ್ಸಾರಿ ನನ್ನ ಸೊಸೆನ ನೋಡ್ಕೊಂಡು ಬರ್ತೀನಿ ಎಂದರು. ಸಂಗಮ್, ಹೇ, ಅದೇನು ಬೇಡ, ಅವಳೀಗ ಚೆನ್ನಾಗಿದ್ದಾಳೆ ಮಾತನ್ನು ತೇಲಿಸಿದರು. ವಂಶಿ, ಈ ವಿಷಯ ಅಪ್ಪ ಅವ್ರಿಗೆ ತಿಳಿದ್ರೆ ಅವರು ತುಂಬ ಕೋಪ ಮಾಡ್ಕೊಳ್ತಾರೆ. ಅವಳು ನಮ್ಮನೆ ಭಾವಿ ಸೊಸೆ. ನಾವು ಅವಳ ಯೋಗಕ್ಷೇಮ ವಿಚಾರಿಸಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಎಂದರು. ಅಶ್ವಿನನ್ನು ನೋಡಿದ ವಂಶಿ, ನೀನು ಭಾವನನ್ನ ಮೀಟ್ ಮಾಡ್ದಾ ಎಂದು ಕೇಳಿದರು. ಅಶ್ವಿನ್, ಹೌದು ಎಂದ. ವಂಶಿ, ನಾನು ಕೂಡ ನನ್ನ ಸೊಸೆನ ನೋಡಬೇಕಿದೆ ಎಂದರು. ಅಶ್ವಿನ್, ಇಲ್ಲಿ ತಾತ ಈ ಸ್ಥಿತಿಲಿದ್ದಾರೆ ಎಂದ ಅವರನ್ನೇ ನೋಡುತ್ತಾ. ಅಶ್ವಿನ್ನತ್ತ ಕೋಪದಿಂದ ನೋಡಿದ ವಂಶಿ, ಅವಳೀಗ ಹೇಗಿದ್ದಾಳೋ ನಾನು ನೋಡಬೇಕು ಎಂದರು. ಸಂಗಮ್ ವಂಶಿಯವರನ್ನು ತಡೆಯಲು ಎಷ್ಟೋ ಪ್ರಯತ್ನ ಪಟ್ಟರು, ಆದರೆ ಅವರು ಪಟ್ಟು ಬಿಡಲಿಲ್ಲ. ಅವರು ಆಸ್ಪತ್ರೆಗೆ ಹೊರಟು ನಿಂತರು. ವಂಶಿ ಭಾವನಾಳನ್ನು ಭೇಟಿಯಾದಾಗ ಅವಳ ಕೈಯಲ್ಲಿರುವ ಬ್ಯಾಂಡೇಜನ್ನು ನೋಡಿ ಒಳಗೊಳಗೆ ಕೋಪಗೊಂಡರು. ಆದರೆ ಆ ಸಮಯದಲ್ಲಿ ಅಶ್ವಿನ್ಗೆ ಏನು ಹೇಳಬೇಕು ಎಂದು ಅರ್ಥವಾಗಲಿಲ್ಲ. ವಂಶಿ ಆಸ್ಪತ್ರೆಯಿಂದ ಹೊರಬರುತ್ತಾ ಕೋಪದಿಂದ ಅಶ್ವಿನ್ ಕಡೆಗೆ ನೋಡಿ, ಭಾವನಾ ಅವಳ ಕೈ ಕತ್ತರಿಸ್ಕೊಂಡಿದ್ದಾಳೆ ಅಂತ ನಿನ್ಗೆ ಯಾರು ಹೇಳಿದ್ದು ಎಂದು ಕೇಳಿದರು. ಅಶ್ವಿನ್, ನಾನು ಅವಳನ್ನ ಮೀಟ್ ಮಾಡೋಕ್ಕಂತ ಅವ್ರ ಮನೆಗೆ ಹೋಗಿದ್ದೆ. ಮರುಕ್ಷಣವೇ ವಂಶಿಯವರ ಭಾರವಾದ ಕೈ ಅಶ್ವಿನ್ ಕೆನ್ನೆಯ ಮೇಲೆ ಪಟೀರೆಂದು ಬಾರಿಸಿತ್ತು.
ಒಂದು ಕ್ಷಣ ಅಶ್ವಿನ್ ತನ್ನ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಂದೆಯತ್ತ ನೋಡಿದ. ವಂಶಿ, ಮನೇಲಿ ನಾವ್ಯಾರು ಒಪ್ಲಿಲ್ಲ ಅಂತ ನೀನು ಆ ಹುಡ್ಗಿಗ್ ಟಾರ್ಚರ್ ಮಾಡ್ತಾ ಇದೀಯಾ ಎಂದರು. ಅವಿನಾಶ್ ಬಳಿ ಹೇಳಿದ ಅಶ್ವಿನ್ ಕ್ಷಣ ಮೌನವಾದ. ಅಶ್ವಿನ್, ನಾವು ಬೇರೆಯವ್ರ ಹತ್ರ ವಿವರಣೆ ಹೇಳಿದಾಗ ಅವರು ಕೇಳಲಿಲ್ಲ ಅಂದರೆ ಅಷ್ಟು ನೋವಾಗಲ್ಲ. ಆದರೆ ನಮ್ಮವರೇ ನಮ್ಮ ಮಾತನ್ನ ಕೇಳದೆ ನಮ್ಮನ್ನ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಾಗ ತುಂಬ ನೋವಾಗುತ್ತೆ. ನಮ್ಮವರು ನಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅವ್ರು ಮಾಡ್ಕೊಂಡಿರಲ್ಲ. ಅರ್ಥ ಮಾಡ್ಕೊಳ್ಳೋದು ಹೋಗಲಿ, ನಾವು ಆಡೋ ಮಾತನ್ನು ಸಹ ಕೇಳೋಕೆ ಅವರು ತಯಾರಿರಲ್ಲ ಅಂತ ಅಂದಾಗ ಅಲ್ಲಿ ಏನೇ ನಡೆದಿದ್ರೂ ಅದು ತಪ್ಪೆ. ನೊಂದಂತೆ ನುಡಿದ. ಅವಿನಾಶ್, ನಿನ್ನ ವಿಷಯದಲ್ಲಿ ಏನು ತಪ್ಪಾಯಿತು ಎಂದು ಕೇಳಿದರು. ಅಶ್ವಿನ್, ಬಹಳಷ್ಟು ವಿಷಯಗಳಿವೆ. ಆದರೆ ನನ್ನ ಹತ್ರ ಇರುವವರೇ ನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸದಿದ್ದಕ್ಕೆ ನನಗೆ ತುಂಬ ಬೇಸರ ಆಯಿತು. ನಾನು ಮೌನವಾಗಿದ್ದರೆ ಅದೂ ಸಹ ತಪ್ಪಾಗ್ತಿತ್ತು. ನಾನು ಯಾರಿಗೂ ವಿವರಿಸಿ ಹೇಳೋಕೆ ಆಗಲೇ ಇಲ್ಲ. ಯಾಕಂದರೆ ಅವರೆಲ್ಲ ಆಗಲೇ ನನ್ನನ್ನು ತಪ್ಪಿತಸ್ಥ ಅಂತ ನಿರ್ಣಯಿಸಿಬಿಟ್ಟಿದ್ರು. ಆಗ ನನಗೆ ಅರಿವಾಯಿತು, ನಾನೇ ತಪ್ಪಾದ ಸ್ಥಳದಲ್ಲಿ ಇದ್ದೀನಿ ಅಂತ. ಆಗಿರುವಾಗ ಏನನ್ನ ಅಪೇಕ್ಷೆ ಮಾಡೋದಕ್ಕಾಗುತ್ತೆ ನಾನು? ನಿರಾಸೆಯಿಂದ ನುಡಿದ. ಅವಿನಾಶ್ ನಿಧಾನವಾಗಿ, ಶೀತಲ್ ಕೂಡನಾ ಎಂದರು. ಅಶ್ವಿನ್ ತಲೆಬಾಗಿಸಿದನಷ್ಟೇ, ಏನನ್ನೂ ಮಾತನಾಡಲಿಲ್ಲ. ಅವಿನಾಶ್, ಸರಿ, ನಿಮಗೆ ಅದ್ಯಾವ ತಪ್ಪಿತಸ್ಥ ಭಾವನೆ ಇದೆ, ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ ಎಂದು ಕೇಳಿದರು. ಅಶ್ವಿನ್, ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಅದು ಬೇರೂರ್ಬಿಟ್ಟಿದೆ. ನಾನು ಕನ್ನಡಿ ಮುಂದೆ ನಿಂತಾಗಲೆಲ್ಲ ನನ್ನಲ್ಲಿ ಇರೋ ಬೇರೊಬ್ಬ ವ್ಯಕ್ತಿ ನನ್ನ ಮುಂದೆ ನಿಂತು ನನ್ನನ್ನು ಅಣಕಿಸ್ತಿರುವಂತೆ ನನಗನ್ಸುತ್ತೆ. ಕೆಲವೊಮ್ಮೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ ಎಂದು ಹೇಳಿದ. ಅವಿನಾಶ್, ಕೋಪ? ಅದು ಯಾವಾಗಿಂದ ನಿಮ್ಗೆ ಜಾಸ್ತಿ ಬರೋಕ್ಕೆ ಶುರುವಾಯಿತು? ಅವನನ್ನೇ ದಿಟ್ಟಿಸುತ್ತಾ ಕೇಳಿದರು. ಅಶ್ವಿನ್, ನಾನು ಅವಳ ಜೊತೆ ಮಾತಾಡುವಾಗಲೆಲ್ಲ ನನ್ನೊಳಗೆ ಒಂದು ಶೂನ್ಯತೆನ ನಾನು ಅನುಭವಿಸ್ತಾ ಇದ್ದೆ. ಅದು ಅವಳ ಉಪಸ್ಥಿತಿಯಿಂದ ಪೂರೈಸಲ್ಪಡುತ್ತಿತ್ತು. ಅವಳು ಹೋದಾಗ ನನಗೆ ಬೇರೆಯದೇ ಪ್ರಪಂಚ ಇದೆ ಅಂತ ಅನಿಸೋಕೆ ಶುರುವಾಯಿತು ಎಂದನು. ಅವಿನಾಶ್, ಅಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿರ್ತಾನೆ. ನೀವು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ವಾ ಎಂದು ಕೇಳಿದರು. ಅಶ್ವಿನ್ ನಗುತ್ತಾ, ಆ ದಿನ ನಾನು ತುಂಬ ಚಿಂತೆ ಮಾಡ್ತಾ ಇದ್ದೆ. ನಾನು ಏನಾದರೂ ಮಾಡ್ಕೊಂಡು ಬಿಡ್ತೀನೇನೋ ಅಂತ ಹೆದರು ಬಿಟ್ಟಿದ್ದೆ. ಅದಕ್ಕಾಗಿಯೇ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿದೆ ಅವ್ರ ಜೊತೆ ಮಾತಾಡೋಕ್ಕಂತ. ಆದರೆ ವಿಪರ್ಯಾಸ ಅಂದರೆ ಅವರೆಲ್ಲ ತುಂಬ ಬ್ಯುಸಿಯಾಗಿದ್ದರು. ತುಂಬ ವಿಷಾದಕರವಾದ ಸಂಗತಿ ಅಲ್ವಾ? ಆಮೇಲೆ ನಾನು ಯಾರ ಜೊತೆನೂ ಮಾತಾಡಲಿಲ್ಲ. ನನ್ನ ಮನೆಯಲ್ಲಿ ನನ್ನ ಬಿಟ್ಟು ಇನ್ಯಾರೂ ಇಲ್ಲ ಅಂತ ಅನಿಸೋಕೆ ಶುರುವಾಯಿತು ನನಗೆ. ನನಗೆ ನಿದ್ರೆ ಬರ್ತಾ ಇರಲಿಲ್ಲ. ನನ್ನ ನರಗಳು ಉದ್ವಿಗ್ನವಾಗ್ತಾ ಇದ್ವು. ನನಗೆ ಬೇಸರವಾದಾಗಲೆಲ್ಲ ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅವಳು ಯಾವಾಗಲೂ ಹೇಳ್ತಾ ಇದ್ಲು. ಅವಳು ಹೇಳ್ಕೊಟ್ಟಿದ್ಲು ಕೂಡ. ಆದ್ದರಿಂದ ನಾನು ಮಲಗೋಕೆ ಟ್ರೈ ಮಾಡಿದೆ. ಆದರೆ ಆ ದಿನ ಆ ನಿದ್ರೇನೂ ಸಹ ನನ್ನ ಹತ್ರ ಬರಲಿಲ್ಲ. ಅದೇ ಚಿಂತೆಯಲ್ಲಿ ನಾನೆದ್ದು ಮೆಡಿಕಲ್ ಸ್ಟೋರ್ಗೆ ಹೋದೆ. ಅವರು ನನಗೆ ತಿಳಿದ ವ್ಯಕ್ತಿ ಆಗಿದ್ದರಿಂದ ಅವರು ನಗುತ್ತಲೇ ನನ್ನನ್ನು ಮಾತಾಡಿಸಿದ್ರು. ನಾನು ಅವ್ರ ಹತ್ರ ನಿದ್ರೆ ಮಾತ್ರೆಗಳನ್ನ ಕೇಳಿದೆ. ಅವ್ರ ಹತ್ತಿರ ನನಗೆ ಈಗ ನಿದ್ರೆ ಎಷ್ಟು ಮುಖ್ಯ ಅಂತ ಅನ್ನೋದನ್ನು ಮನದಟ್ಟು ಮಾಡಿಸೋಕ್ಕೆ ಟ್ರೈ ಮಾಡಿದೆ. ಆದರೆ ಅವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ ಮಾತ್ರೆಗಳನ್ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ನನಗೆ ಹುಚ್ಚಿಡ್ದಾಗಾಯಿತು. ನಾನೇನು ಮಾಡಬೇಕಂತ ನನಗೆ ಅರ್ಥನೇ ಆಗಲಿಲ್ಲ. ಅದೇ ಕೋಪದಲ್ಲಿ ಫಸ್ಟ್ ಟೈಮ್ ನಾನು ನನ್ನ ಸ್ವಂತ ಕಾರಿನ ವಿಂಡ್ಶೀಲ್ಡ್ಗೆ ಕಲ್ಲು ಹೊಡೆದಿದ್ದೆ ಎಂದು ಹೇಳಿದ. ಅವಿನಾಶ್, ಒಳಗೆ ನಿಗ್ರಹಿಸಿದ ಕೋಪ ಒಮ್ಮೆಲೆ ಜ್ವಾಲಾಮುಖಿಯಂತೆ ಸಿಡಿದು ಬಂದಾಗ ಇಂತಹದೇ ಘಟನೆಗಳು ಸಂಭವಿಸುತ್ತವೆ. ಅದು ಆ ಸಮಯದಲ್ಲಿ ಯಾವುದೇ ರೂಪವನ್ನು ತೆಗೆದುಕೊಳ್ಳಬಹುದು ಎಂದರು. ಅಶ್ವಿನ್, ನನ್ನ ಯಾವುದೇ ಕೆಟ್ಟ ವಿಷಯ ನನ್ನ ಮಗಳ ಮೇಲೆ ಪರಿಣಾಮ ಬೀರಬಾರ್ದು. ಆದ್ದರಿಂದ ನಾನು ಇದೆಲ್ಲದರಿಂದ ಹೊರಬರಬೇಕು ಎಂದನು. ಅವಿನಾಶ್, ಒಂದು ಸರಳ ಮಾರ್ಗ ಇದೆ. ನೀವು ಇಚ್ಛಿಸಿದ್ರೆ ನೀವು ಅದನ್ನು ಪ್ರಯತ್ನಿಸಬಹುದು ಎಂದರು. ಅಶ್ವಿನ್, ಏನು ಎಂದ. ಈ ಸಮಯದಲ್ಲಿ ಅವನಿಗೆ ಭರವಸೆಯ ಬೆಳಕು ತೋರಿಸಿ ಮುನ್ನಡೆಸುವವರು ಬೇಕಾಗಿತ್ತು. ಅದಕ್ಕಾಗಿಯೇ ಹಂಬಲಿಸುತ್ತಿದ್ದ ಅವನು. ಅವಿನಾಶ್, ನಾವು ಮುಂದುವರಿಬೇಕು ಅಂದರೆ ಮೊದಲು ನಾವು ಬಿಟ್ಟು ಹೋದ ಹೆಜ್ಜೆ ಗುರುತುಗಳನ್ನ ಅಳಿಸಾಕಬೇಕಾಗುತ್ತೆ ಎಂದು ನಕ್ಕರು. ಅಶ್ವಿನ್, ನಾನೇನು ಮಾಡಬೇಕು ಗೊಂದಲದಲ್ಲಿ ಕೇಳಿದ. ಅವಿನಾಶ್, ನಿಮ್ಮ ಭಯ ಮತ್ತು ಅಪರಾಧ ಎರಡನ್ನೂ ಎದುರಿಸಿ ನಿಲ್ಲಿ ಮನದಟ್ಟಾಗುವಂತೆ ಹೇಳಿದರು. ಅಶ್ವಿನ್, ನಾನಿದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಖಂಡಿತ ಆಗೋಲ್ಲ. ನಂಬಿಕೆ ಹೊರಟು ಹೋಗಿತ್ತು ಅವನಿಗೆ. ಅವಿನಾಶ್, ಯಾಕೆ ಎಂದು ಕೇಳಿದರು. ಅಶ್ವಿನ್,
ಯಾಕೆ ಅಂದರೆ ವಿಷಯ ನನಗೆ ಮಾತ್ರ ಸೀಮಿತವಾಗಿ ಇಲ್ಲ. ದಯವಿಟ್ಟು ಬೇರೆ ದಾರಿ ಹೇಳಿ. ಅದು ಎಷ್ಟೇ ಕಷ್ಟಕರವಾಗಿದ್ರೂ ಸಹ ನಾನು ಮಾಡ್ತೀನಿ ಎಂದ. ಅವಿನಾಶ್ ನಗುತ್ತಾ, ನಿಮ್ಮ ಕೆಲಸ ಸುಲಭ ಮಾರ್ಗದ ಮೂಲಕ ನಡೀತಿದ್ರು ನೀವ್ಯಾಕೆ ಕಷ್ಟಕರವಾದ ದಾರಿನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅಶ್ವಿನ್ ಅವಿನಾಶ್ ಅವರತ್ತ ಅಸಹಾಯಕ ನೋಟ ಬೀರಿದ. ಅವಿನಾಶ್, ಯಾವುದೇ ಗಮ್ಯಸ್ಥಾನವನ್ನ ತಲುಪಲು ನಾವು ಸುಲಭ ಮಾರ್ಗವನ್ನ ಆಯ್ಕೆ ಮಾಡಬಹುದು. ಯಾಕಂದ್ರೆ ಕಠಿಣ ಮಾರ್ಗಕ್ಕೆ ನಾವಿನ್ನೂ ರೆಡಿಯಾಗಿರಲ್ಲ. ಬುದ್ಧಿ ಮಾತನ್ನು ಸೇರಿಸಿದರು. ಶೀತಲ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಒಬ್ಬ ಹುಡುಗಿಯ ಕೇಸ್ ಸ್ಟಡಿ ಮಾಡುತ್ತಿದ್ದಳು. ಆಗ ಅವಳ ಫೋನ್ ರಿಂಗಣಿಸಿತು. ಶೀತಲ್ ಫೋನ್ ಕಡೆ ನೋಡಿದವಳು ಅದನ್ನು ಪಿಕ್ ಮಾಡಿ ಕಿವಿಯ ಬಳಿಗೆ ಒಯ್ದಳು. ಎಸ್ ಎಂದಳು. ಇನ್ನೊಂದು ಕಡೆ ಲೈನ್ನಲ್ಲಿ ಇದ್ದವರು, ಮೇಡಮ್, ಅಶ್ವಿನ್ ಸರ್ ಬಂದಿದ್ದಾರೆ ಎಂದಳು. ಶೀತಲ್, ಓಕೆ, ಅವರನ್ನ ಒಳ ಕಳುಹಿಸಿ ಎಂದವಳು ಕ್ಷಣ ಯೋಚಿಸಿ, ಏನ್ ಹೆಸರು ಹೇಳಿದ್ ನೀವು ಎಂದಳು. ಆ ಕಡೆಯಿಂದ ಅಶ್ವಿನ್ ಸರ್ ಎಂದರು. ಮರುಕ್ಷಣವೇ ಶೀತಲ್ ಆತ್ಮ ಹೊರಬಂದಂತೆ, ಹಾಗೆಯೇ ಅವಳು ದೇಹವು ಏಕಕಾಲದಲ್ಲಿ 2 ತುಂಡುಗಳಾಗಿ ವಿಭಜನೆಯಾದಂತೆ ಭಾಸವಾಯಿತು ಅವಳಿಗೆ. ಅವಳು ಎಲ್ಲವನ್ನು, ಅಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸಮತೋಲನಗೊಳಿಸಿಕೊಳ್ಳುತ್ತಿದ್ದಳು. ಆದರೆ ಈಗ ಅವಳಿಗೆ ನಿಜವಾಗಿಯೂ ತನ್ನ ಅದೃಷ್ಟದ ಬಗ್ಗೆ ಅಳುವಂತೆ ಭಾಸವಾಯಿತು. ಏಕೆಂದರೆ ಅವಳು ಮತ್ತೆ ಮತ್ತೆ ದೂರು ನೀಡುವುದರಲ್ಲಿ ಬೇಸತ್ತಿದ್ದಳು. ಅವಳು ಕೆಲವು ವಿಷಯಗಳನ್ನು ಎದುರಿಸಲು ಸಿದ್ಧಳಾಗಿರಲಿಲ್ಲ. ಆದರೆ ಅದೇ ವಿಷಯಗಳು ಅವಳನ್ನು ಮತ್ತೆ ಮತ್ತೆ ಬಂದು ಸುತ್ತಿಕೊಳ್ಳುತ್ತಿದ್ದವು. ಶೀತಲ್ ಹೃದಯ ಇನ್ನೂ ಬಡಿದುಕೊಳ್ಳುತ್ತಲೇ ಇತ್ತು. ಇದ್ದಕ್ಕಿದ್ದ ಹಾಗೆ ಡೋರ್ ಓಪನ್ ಆಯಿತು. ಅದೇ ಕೈ. ನೋಡಿದವಳ ಮೈ ಕ್ಷಣ ಕಂಪಿಸಿತು. ಅವಳತ್ತಲೇ ತನ್ನ ನೋಟವನ್ನು ಸ್ಥಿರವಾಗಿ ನೆಟ್ಟು ಆನ್ಯಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದ ಅಶ್ವಿನ್ನತ್ತ ನೋಡದೆಯೇ, ಕುಳಿತುಕೊಳ್ಳಿ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದಳು. ಈ ಒಂದು ಕ್ಷಣದಲ್ಲಿ ಅಶ್ವಿನ್ನ ಕಣ್ಣುಗಳು ಅವಳಲ್ಲೇ ಲೀನವಾಗುವ ಹಂತದಲ್ಲಿದ್ದವು. ಆದರೆ ಅವನು ತಕ್ಷಣ ಆನ್ಯಾಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ತಾನು ಕುರ್ಚಿಯ ಮೇಲೆ ಕುಳಿತನು. ಭಾರವಾದ ಹೃದಯ ಹೊತ್ತ ಅಶ್ವಿನ್ ಆನ್ಯಾಳತ್ತ ಒಮ್ಮೆ ನೋಡಿ ಶೀತಲ್ ಕಡೆಗೆ ದೃಷ್ಟಿ ನೆಟ್ಟು, ಕೌನ್ಸಿಲಿಂಗ್ಗೆ ಅಂತ ಬಂದ್ವಿ ಎಂದನು. ಶೀತಲ್ ತನ್ನ ಎಂದಿನ ಮೃದುವಾದ ಧ್ವನಿಯಲ್ಲಿ, ನಾನು ಸರ್ಟಿಫಿಕೇಟ್ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀನಿ, ನೀವು ಮತ್ತೆ ಬರೋ ಅಗತ್ಯ ಇಲ್ಲ ಎಂದಳು. ಅಶ್ವಿನ್ ಏನನ್ನೋ ಹೇಳಲು ಹೊರಟ ತಕ್ಷಣ ಶೀತಲ್ಲೇ ಮಾತನ್ನು ಮುಂದುವರಿಸಿದಳು. ಮಗು ಇನ್ನೂ ಚಿಕ್ಕದು. ಅವಳು ತನ್ನ ಸುತ್ತಮುತ್ತ ಏನು ನಡೆಯುತ್ತೆ ಅದನ್ನೇ ನೋಡಿ ಕಲಿತಾಳೆ. ಮನೆ ವಾತಾವರಣವನ್ನ ಚೆನ್ನಾಗಿಟ್ಕೊಳ್ಳಿ. ಮಗು ಅಳ್ತಾ ಇರಲಿ ಅಥವಾ ಕೋಪ ಮಾಡ್ಕೊಂಡಿರಲಿ, ಯಾವಾಗಲೂ ಅವಳ ಜೊತೆ ಪ್ರೀತಿಯಿಂದ ಮಾತಾಡಿಸಿ ಎಂದು ಹೇಳುತ್ತಾ ತನ್ನ ಕುರ್ಚಿಯಿಂದ ಮೇಲಿದ್ದವಳು ಹಿಂದಿನ ಕಪಾಟಿನಿಂದ ಕೆಲವು ಪೇಪರ್ಸ್ಗಳನ್ನು ಹೊರತೆಗೆದಳು. ಪೇಪರ್ಸ್ಗಳನ್ನು ಎತ್ತಿಕೊಂಡವಳು ಮರಳಿ ತನ್ನ ಕುರ್ಚಿಯಲ್ಲಿ ಬಂದು ಕುಳಿತಳು. ಆನ್ಯಾ ತನ್ನ ಮುದ್ದಾದ ಕೈಗಳಿಂದ ಆ ಟೇಬಲ್ ಮೇಲೆ ಇದ್ದ ವಸ್ತುಗಳನ್ನು ಎತ್ತಿಕೊಳ್ಳಲು ಹೋಗುತ್ತಿದ್ದಳು. ಆದರೆ ಶೀತಲ್ ಆ ಮಗುವಿನ ಆಟವನ್ನಾಗಲಿ ಅಥವಾ 3 ವರ್ಷಗಳ ನಂತರ ಅವಳ ಮುಂದೆ ಕುಳಿತಿದ್ದ ಅಶ್ವಿನ್ನನ್ನಾಗಲಿ ಗಮನಿಸಲೇ ಇಲ್ಲ. ಅಶ್ವಿನ್ ತನ್ನೆಲ್ಲ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಅವಳ ಮುಂದೆ ಕುಳಿತಿದ್ದ. ಮಗಳಿಗಾಗಿ ಅವಳ ಮುಂದೆ ಬಂದಿದ್ದ ಅವನು. ಶೀತಲ್ ಆ ಪೇಪರ್ಸ್ಗಳಲ್ಲಿ ಬೇಕಾದ ಮಾಹಿತಿಗಳನ್ನೆಲ್ಲ ತುಂಬಿ ಸಹಿ ಮಾಡಿದವಳು ಅಶ್ವಿನ್ ಮುಂದೆ ಇಟ್ಟು, ದಯವಿಟ್ಟು ಇಲ್ಲಿ ಸೈನ್ ಮಾಡಿ ಎಂದಳು. ದೀರ್ಘ ಉಸಿರನ್ನು ತೆಗೆದುಕೊಂಡ ಅಶ್ವಿನ್ ಕೈ ಎತ್ತಿ ಸಹಿ ಹಾಕಲು ಮುಂದಾದಾಗ ಅವನ ನಡುಗುವ ಕೈಗಳನ್ನು ನೋಡಿದ ಶೀತಲ್ ಕಣ್ಣುಗಳು ತೇವವಾದವು. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಆ ಪೇಪರ್ಸ್ ಅನ್ನು ಅಶ್ವಿನ್ ಕೈಗೆ ಕೊಟ್ಟಳು. ಪೇಪರ್ಸ್ಗಳನ್ನು ಪಡೆದ ಅಶ್ವಿನ್ ಭಾರವಾದ ಹೃದಯದಿಂದ, ಶೀತಲ್ ಎಂದ. ಅಷ್ಟರಲ್ಲಾಗಲೇ ಅವನ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಹಾಗೆ ಬಿಗಿದುಕೊಂಡಿತ್ತು. ಅಷ್ಟರಲ್ಲೇ, ನಿಮ್ಮ ಕೆಲಸ ಮುಗ್ದಿದೆ, ನೀವಿನ್ನು ಹೋಗಬಹುದು. ನೋಟ ನೆಲದ ಮೇಲೆ ಇತ್ತು. ಉಕ್ಕಿ ಬರುತ್ತಿದ್ದ ಭಾವಪ್ರವಾಹವನ್ನು ಹತ್ತಿಕ್ಕುವ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕುಳಿತಿದ್ದಳು. ಅವನ ಮುಂದೆ ಸೋತು ಬಿಡುವ ಭಯವಾಗಿತ್ತು ಅವಳಿಗೆ. ಮತ್ತೊಮ್ಮೆ ಅಶ್ವಿನ್ ನೋಟ ಶೀತಲ್ ಮೇಲೆ ಬಿದ್ದವು. ಅವಳು ತನ್ನ ತಲೆಯನ್ನು ತಗ್ಗಿಸಿಯೇ ಕುಳಿತಿದ್ದಳು. ನಂತರ ತಲೆ ಬಗ್ಗಿಸಿ ಏನನ್ನೋ ಬರೆಯಲು ಶುರು ಮಾಡಿದಳು. ಆ ಕ್ಯಾಬಿನ್ ತುಂಬ ಬರೀ ಮೌನವೇ ಸುರಿದುಕೊಂಡಾಗ ಅಶ್ವಿನ್ಗೆ ಉಸಿರುಗಟ್ಟಿದ ಹಾಗಾಯಿತು. ಶೀತಲ್ ಕೈಗಳು ಸಹ ತನ್ನ ಕೈಗಳಂತೆಯೇ ನಡುಗುತ್ತಿರುವುದನ್ನು ಅವನು ಗಮನಿಸಿದನು. ಇಷ್ಟೊತ್ತು ಟೇಬಲ್ ಮೇಲೆ ಇದ್ದ ವಸ್ತುಗಳ ಜೊತೆ ಆಟವಾಡುತ್ತಿದ್ದ ಆನ್ಯಾ ತನ್ನ ಕೈ ತಾಗಿಸಿ ಪೇಪರ್ ವೇಟ್ ಅನ್ನು ಕೆಳಗೆ ಬೀಳಿಸಿದಳು. ಶಬ್ದ ಕೇಳಿ ಶೀತಲ್ ತನ್ನ ತಲೆಯನ್ನು ಮೇಲಕ್ಕೆ ಎತ್ತಿದಳು. ಕಣ್ತುಂಬಿಕೊಂಡು ಶೀತಲಾಳನ್ನೇ ನೋಡುತ್ತಿದ್ದ ಅಶ್ವಿನ್ ನೋಟ ಮತ್ತು ಆಗಷ್ಟೇ ತಲೆ ಎತ್ತಿದ ಶೀತಲ್ ನೋಟ
ಕ್ಷಣದಲ್ಲೇ ಸಂಧಿಸಿದ್ದವು. ಅಶ್ವಿನ್ ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿಕೊಂಡು ಕಣ್ಣಲ್ಲಿ ಕಸ ಬಿದ್ದವನ ಹಾಗೆ ಒರೆಸಿಕೊಳ್ಳುತ್ತಾ ಅದೇ ನೆಪ ಮಾಡಿ ಕೆಳಗೆ ಬಿದ್ದಿದ್ದ ಆ ವೇಟನ್ನು ಎತ್ತಿ ಮೇಲಕ್ಕೆ ಇಟ್ಟು ತನ್ನ ಮಗಳನ್ನು ಎತ್ತಿಕೊಂಡವನೇ ಅಲ್ಲಿಂದ ಹೊರಟು ಹೋದ. ಅವನು ಹೋದ ಮೇಲೆ ಶೀತಲ್ ಇಷ್ಟು ಹೊತ್ತು ತಡೆದಿದ್ದ ಕಣ್ಣೀರಿನ ಕೋಡಿ ಕಟ್ಟೆಯೊಡೆದಿತ್ತು. ಪ್ರತಿ ಭೇಟಿಲೂ ನನಗೆ ಯಾಕೆ ಹಾಗನ್ಸುತ್ತೆ, ನಿನ್ನ ಕಣ್ಣುಗಳು ಪ್ರತಿ ಸಾರಿ ನನಗೇನನ್ನೋ ಹೇಳೋಕೆ ಹೊರಟಿದ್ದಾವೆ, ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ, ಬಿಕ್ಕಿದಳು. ಶೀತಲ್ ಅದೆಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಅಶ್ವಿನ್ ಹೊರ ನಡೆದಾಗ ಅವಳ ಧೈರ್ಯ ಮತ್ತೊಮ್ಮೆ ವಿಫಲವಾಯಿತು. ಅವಳಿಗೆ ಎಲ್ಲವೂ ಇನ್ನು ಯಾಕೆ ತನ್ನನ್ನು ಕಾಡುತ್ತಿದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಆ ದಿನ ಮತ್ತು ಅದರ ನಂತರ ಪ್ರತಿದಿನವೂ ಅವಳು ಅನುಭವಿಸಿದಂತೆಯೇ ಅವಳು ಇನ್ನೂ ನೋವನ್ನು ಅನುಭವಿಸುತ್ತಲೇ ಇದ್ದಳು. ಶೀತಲ್ಗೆ ಕ್ಲಿನಿಕ್ನಲ್ಲಿ ಕುಳಿತುಕೊಳ್ಳುವುದು ಬಹುತೇಕ ಅಸಾಧ್ಯವಾಗಿತ್ತು. ಆದ್ದರಿಂದ ಅವಳು ತನ್ನ ಪರ್ಸ್ ಎತ್ತಿಕೊಂಡು ಕ್ಲಿನಿಕ್ನಿಂದ ಹೊರ ನಡೆದಳು. ಎಲ್ಲಿಗೆ ಹೋಗಬೇಕೆಂದು ಅವಳಿಗೆ ತಿಳಿದಿರಲಿಲ್ಲ. ಅವಳಿಗೆ ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಆ ಕ್ಷಣದಲ್ಲಿ ಅವಳ ಭಾವನೆಗಳನ್ನು ವ್ಯಕ್ತಪಡಿಸಲು ಸುತ್ತಲೂ ಯಾರೂ ಸಹ ಇರಲಿಲ್ಲ. ಶೀತಲ್ ಮತ್ತೊಮ್ಮೆ ಆ 1 ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸಿ ನಂತರ ಬಂದ ಬಸ್ಸಲ್ಲಿ ಹತ್ತಿ ಕುಳಿತಳು. ಬ್ಯಾಗಲ್ಲಿದ್ದ ಡೈರಿಯನ್ನು ಹೊರತೆಗೆದಳು. ನನಗೆ ನನ್ನ ಜೀವನದಲ್ಲಿ ಹೊಸದೇನೂ ಬೇಡ, ಆದರೆ ಹಳೇದೇನನ್ನು ನನ್ನೊಂದಿಗೆ ಇಟ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ. ಇವತ್ತು ಮತ್ತೊಮ್ಮೆ ನಾನು ಅದೇ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಂತೆ ಭಾಸ ಆಯಿತು. ಇಲ್ಲ, ನನಗೆ ಮೊದಲಿನಂತೆಯೇ ಏನೂ ಇರಬೇಕು ಅಂತ ನಾನು ಇಷ್ಟಪಡ್ತಾ ಇಲ್ಲ, ಮತ್ತು ಆ ಭಾವನೆ ಕೂಡ ನನಗೆ ಬೇಡ. ಜಾರಿದ ಹನಿಯೊಂದು ಅಕ್ಷರದ ಮೇಲೆ ಬಿದ್ದು ಚಿತ್ತಾರ ಬಿಡಿಸಿತ್ತು. ಬಂದ ಕಂಡಕ್ಟರ್, ಮೇಡಮ್ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದರು. ಶೀತಲ್ ಸುತ್ತಲೂ ಒಮ್ಮೆ ನೋಡಿದವಳು ನಂತರ ಅವರತ್ತ ನೋಡಿ, ಈ ಬಸ್ ಎಲ್ಲಿಗೆ ಹೋಗುತ್ತೆ ಎಂದು ಕೇಳಿದಳು. ಆ ವ್ಯಕ್ತಿ ಶೀತಲ್ನನ್ನು ಒಂದು ಕ್ಷಣ ನೋಡಿದ. ರಿಂಗ್ ರೋಡ್ ಸರ್ಕಲ್ಗೆ ಹೋಗುತ್ತೆ ಎಂದ. ಶೀತಲ್ ತನ್ನ ಪರ್ಸ್ನಿಂದ ಹಣ ತೆಗೆದು ಅವನಿಗೆ ಕೊಟ್ಟು, ಅಲ್ಲಿಗೆ ಟಿಕೆಟ್ ಕೊಡಿ ಎಂದಳು. ಆ ವ್ಯಕ್ತಿ ಶೀತಲ್ ಕೈಯಿಂದ ಹಣ ಪಡೆದು ಟಿಕೆಟನ್ನು ಹರಿದುಕೊಟ್ಟವನು ಉಳಿದ ಹಣವನ್ನು ಅವಳಿಗೆ ಹಿಂತಿರುಗಿಸಿ ಮುಂದಕ್ಕೆ ಹೋದನು. ಶೀತಲ್ ಮತ್ತೆ ತನ್ನ ಡೈರಿಯನ್ನು ಹೊರತೆಗೆದಳು. ಎಷ್ಟು ಸಮಯ ಕಳೆದಿತ್ತೋ ಅವಳಿಗೆ ಅರಿವಿರಲಿಲ್ಲ. ಆದರೆ ಬಹಳ ಸಮಯದ ನಂತರ ಅದೇ ವ್ಯಕ್ತಿ, ಮೇಡಮ್ ಸರ್ಕಲ್ ಬಂತು ಎಂದನು. ಶೀತಲ್ ತನ್ನ ಡೈರಿಯನ್ನು ಮುಚ್ಚಿ ಬಸ್ಸಿನಿಂದ ಹೊರಗೆ ನೋಡಿದಳು. ಈಗಾಗಲೇ ಕತ್ತಲೆಯಾಗಿತ್ತು. ತನ್ನ ಬ್ಯಾಗನ್ನು ಎತ್ತಿಕೊಂಡ ಶೀತಲ್ ಬಸ್ನಿಂದ ಇಳಿದು ಅಲ್ಲಿಂದ ನಡೆದಳು. ಅವಳು ಸ್ವಲ್ಪ ನಡೆದೇ ಹೋದಾಗ ಅಲ್ಲೇ ದೂರದಲ್ಲಿ ವಿಶ್ವಾಸ್ ಕಾರನ್ನು ನೋಡಿದಳು. ಮರುಕ್ಷಣವೇ ಕಾರನ್ನು ಮುನ್ನಡೆಸಿಕೊಂಡು ಬಂದ ವಿಶ್ವಾಸ್ ಅವಳ ಪಕ್ಕದಲ್ಲಿ ನಿಲ್ಲಿಸಿ ತುಸು ಕೋಪದಿಂದ, ನೀನು ಎಲ್ಲಿಗೋಗಿದ್ದೆ ಎಂದನು. ಅವನಿಗೆ ಕೋಪ ಬಂದಿದೆ ಎಂದು ತಿಳಿದ ಶೀತಲ್, ಅದು ಎಂದು ತಡವರಿಸಿದಳು. ವಿಶ್ವಾಸ್, ನೀನು ಟೈಮ್ ನೋಡಿದ್ಯಾ? ರಾತ್ರಿ 9 ಗಂಟೆ ಆಗಿದೆ. ನೀನು ಮಧ್ಯಾಹ್ನ ಕ್ಲಿನಿಕ್ನಿಂದ ಹೊರಟಿದ್ಯಾ? ಹಾಗಾದರೆ ಇಷ್ಟೊತ್ತು ನೀನು ಎಲ್ಲಿದ್ದೆ? ದನಿ ಎತ್ತರಿಸಿ ಕೇಳಿದ. ಶೀತಲ್, ನಾನು ಎಂದವಳು. ಯಾಕೋ ಹೇಳಬೇಕೋ ಅನಿಸಲಿಲ್ಲ. ಮೌನವಾಗಿ ಬಿಟ್ಟಳು. ವಿಶ್ವಾಸ್, ನಾನು ನಿನ್ನನ್ನೇ ಕೇಳಿದ್ದು, ಇಷ್ಟೊತ್ತೆಲ್ಲಿದ್ದೆ ಎಂದ. ಶೀತಲ್, ಅದು ನನ್ನ ಮನಸ್ಸು ಸರಿ ಇರಲಿಲ್ಲ ಹಾಗೆ ಎಂದು ತಡವರಿಸಿದಳು. ವಿಶ್ವಾಸ್ ಜೋರು ದನಿಯಲ್ಲಿ, ನೀನು ಹೇಗೆ ಅಷ್ಟು ಕೇರ್ಲೆಸ್ ಆಗಿರೋಕೆ ಸಾಧ್ಯ ಶೀತಲ್? ನೀನು ನಿಂದೇ ಲೋಕದಲ್ಲಿದೆಯಾ? ಆದರೆ ಮನೇಲಿ ಅಂಕಲ್ ಆಂಟಿ ಎಷ್ಟು ಎದುರುಕೊಂಡಿದ್ದಾರೆ ನಿನಗೆ ಅರಿವಿದೆಯಾ? ಅವರು ಹತ್ಕೊಂಡು ಫೋನ್ ಮಾಡಿದ್ಮೇಲೆ ನನಗೆ ನಿಂದೆ ಚಿಂತೆ ಆಗೋಗಿತ್ತು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೀಗೆ ಎಲ್ಲೆಲ್ಲೋ ಹೋಗ್ಬಿಟ್ರೆ ಮನೆಯವ್ರು ಎದುರಲ್ವಾ ಕೇಳಿದ. ಶೀತಲ್, ಸಾರಿ ಎಂದಳು ತಲೆಬಾಗಿಸಿ. ವಿಶ್ವಾಸ್, ಏನು ಸಾರಿ ಎಂದ. ಶೀತಲ್, ನಾನು ಎಂದು ತಡವರಿಸಿದಳು. ಮರುಕ್ಷಣವೇ ವಿಶ್ವಾಸ್ ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡು, ಬಾ ಕುಳಿತುಕೋ ಎಂದ. ಶೀತಲ್ ಏನು ಮಾತನಾಡದೆ ಕಾರಿನಲ್ಲಿ ಹತ್ತಿ ಕುಳಿತಳು. ವಿಶ್ವಾಸ್, ವಿಂಡೋ ಗ್ಲಾಸ್ನ ಕೇಳಿಸ್ತಾ ಇದೆಯಾ? ಕೋಪದಲ್ಲಿ ಗುಡುಗಿದ. ಶೀತಲ್, ಗ್ಲಾಸ್ ಓಪನ್ ಆಗಿಲ್ಲ ಅಂದರೆ ನನಗೆ ಕಾರಿನೊಳಗೆ ಕೂರೋಕ್ಕಾಗಲ್ಲ. ತನ್ನ ಕೆಲಸ ಮುಂದುವರಿಸಿದಳು. ವಿಶ್ವಾಸ್ ನಿಟ್ಟುಸಿರು ಬಿಟ್ಟು, ಶೀತಲ್ ಪ್ಲೀಸ್ ಮೂವ್ ಆನ್ ಆಗು. ನಿನ್ನ ಮಾತುಗಳಿಗೆ ಒಪ್ಪಿ ನಿನ್ನನ್ನು ಮನವೊಲಿಸೋಕೆ ನನಗೆ ಆಯಾಸ ಆಗೋಗಿದೆ. ಎಲ್ಲ ನಂತರ ನನಗೂ ಆಸೆ ಕನಸುಗಳಿವೆ. ದಯವಿಟ್ಟು ಅವುಗಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಸೋತವನಂತೆ ಹೇಳಿದ. ಶೀತಲ್, ಎಲ್ಲನೂ ಅಷ್ಟು ಸುಲಭ ಅಲ್ಲ ಅಂತ ನಾನು ನಿನಗೆ ಈಗಾಗಲೇ ಹೇಳಿದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಿದ್ರೆ ಎಂದಳು. ವಿಶ್ವಾಸ್, ಇದ್ದಕ್ಕಿದ್ದಂತೆ ಅಲ್ಲ ಶೀತಲ್.
6 ತಿಂಗಳು ಕಳೆದಿವೆ. ಇನ್ನು 2 ತಿಂಗಳು ಆದ್ಮೇಲೆ ಮದ್ವೆ ಇದೆ. ನೀನಿನ್ನೂ ಛೆ ಎಂದ. ಶೀತಲ್, ನಾನ್ ಟ್ರೈ ಮಾಡ್ತಾ ಇದ್ದೀನಿ ಎಂದಳು. ವಿಶ್ವಾಸ್, ಇಲ್ಲ, ನೀನು ಟ್ರೈ ಮಾಡ್ತಾ ಇಲ್ಲ, ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಎಂದನು ಕೋಪದಲ್ಲಿ. ಶೀತಲ್, ವಿಶ್ವಾಸ್ ಪ್ಲೀಸ್, ಈ ವಿಷಯನ ಈಗ ಬಿಟ್ಬಿಡು. ಮುಂದೆ ನಾನು ಜಾಗರೂಕವಾಗಿರ್ತೀನಿ ಎಂದಳು. ವಿಶ್ವಾಸ್ ತನ್ನ ಕೋಪವನ್ನು ಸ್ಟೇರಿಂಗ್ ಮೇಲೆ ತೋರಿಸಿದ್ದನು. ಶೀತಲ್ ಒಮ್ಮೆ ಸ್ಟೇರಿಂಗ್ ವೀಲ್ ಮೇಲಿದ್ದ ಅವನ ಕೈನತ್ತ ನೋಡಿ ಹೊರಗೆ ನೋಡುತ್ತಾ ಕುಳಿತಳು. ಮುಂದಿನ ಕ್ಷಣ ವಿಶ್ವಾಸ್ ಕಾರನ್ನು ಶೀತಲ್ ಮನೆಯ ಕಡೆಗೆ ಓಡಿಸಿದನು. ಕೆಲವೇ ನಿಮಿಷಗಳಲ್ಲಿ ಕಾರು ಶೀತಲ್ ಮನೆಯ ಹೊರಗೆ ನಿಂತಿತ್ತು. ಶೀತಲ್ ಕಾರಿನಿಂದ ಇಳಿದ ತಕ್ಷಣ ಕಾರು ಮುಂದಕ್ಕೆ ಚಲಿಸಿತ್ತು. ಅವಳತ್ತ ನೋಡದೆಯೇ ವಿಶ್ವಾಸ್ ಹೊರಟು ಹೋಗಿದ್ದ.